ಇನ್ನು ಪ್ರತಿಷ್ಠಿತ ಪ್ರೆಸ್ಟೀಜ್ ಗ್ರೂಪ್ನಿಂದ ಅಕ್ರಮ ನಡೀತಾ ಎಂಬ ಪ್ರಶ್ನೆ ಕೇಳಿ ಬರ್ತಾ ಇದೆ. ಪ್ರೆಸ್ಟೀಜ್ ಗ್ರೂಪ್ನಿಂದ ರಾಜಕಾಲುವೆ ಒತ್ತುವರಿ ಆಯ್ತಾ? ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಪ್ರೆಸ್ಟೀಜ್ ಗ್ರೂಪ್ ವಿರುದ್ಧ ಸಮತಾ ಸೈನಿಕ ದಳ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಪ್ರತಿಷ್ಠಿತ ಪ್ರೆಸ್ಟೀಜ್ ಗ್ರೂಪ್ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಆರೋಪ ಇದು. ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪ. ಪ್ರೆಸ್ಟೀಜ್ ಗ್ರೂಪ್ ವಿರುದ್ಧ ಸಮತಾ ಸೈನಿಕ ದಳ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂಭಾಗ ಹೋರಾಟವನ್ನ ಮಾಡ್ತಿದ್ದಾರೆ. ರಾಜಕಾಲುವೆ ಒತ್ತುವರಿ ಮಾಡಿ ಪಾರ್ಕ್ ನಿರ್ಮಾಣದ ಆರೋಪ ಕೇಳಿ ಬರ್ತಾ ಇದೆ. ದೊಡ್ಡಬನಹಳ್ಳಿಯ ಸಮೀಪ ನಿರ್ಮಾಣವಾಗ್ತಿರುವ ಪಾರ್ಕ್ ಇದು. ಬೆಂಗಳೂರಿನ ಪೂರ್ವ ತಾಲೂಕಿನಲ್ಲಿ ಒತ್ತುವರಿ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ರಾಜಕಾಲುವೆ ಉಳಿಸುವಂತೆ ಸಮತಾ ಸೈನಿಕ ದಳ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಪ್ರೆಸ್ಟೀಜ್ ಗ್ರೂಪ್ ವಿರುದ್ಧ ಕ್ರಮಕ್ಕೆ ಸಮತಾ ಸೈನಿಕ ದಳ ಆಗ್ರಹವನ್ನ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ರಾಜಕಾಲುವೆ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಅದು ಪ್ರತಿಷ್ಠಿತ ಪ್ರೆಸ್ಟೀಜ್ ಗ್ರೂಪ್ ವಿರುದ್ಧ ಸಮತಾ ಸೈನಿಕ ದಳದಿಂದ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು. ಸಮತಾ ಸೈನಿಕ ದಳದಿಂದ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂಭಾಗ ಹೋರಾಟವನ್ನ ಮಾಡ್ತಿದ್ದಾರೆ. ರಾಜಕಾಲುವೆ ಉಳಿಸಲು ಸಮತಾ ಸೈನಿಕ ದಳ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರೆಸ್ಟೀಜ್ ಪಾರ್ಕ್ ಗ್ರೂಪ್ನಲ್ಲಿ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ದೊಡ್ಡಬನಹಳ್ಳಿ ಸಮೀಪ ನಿರ್ಮಾಣವಾಗ್ತಿರುವ ಪಾರ್ಕ್ ಇದು. ಡಿಸಿ ಆದೇಶವನ್ನ ನಕಲು ಮಾಡಿ ರಾಜಕಾಲುವೆ ಒತ್ತುವರಿ ಮಾಡಿದ್ರ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಮತಾ ಸೈನಿಕ ದಳದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಏನು ಈ ದಿನ ಪ್ರೆಸ್ಟೀಜ್ ಗ್ರೂಪ್ನ ಮಾಲೀಕರು ಮತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳಾದಂಥ ಜಗದೀಶ್ ಹಾಗೂ ಅಲ್ಲಿನ KR ಪೂರ್ವ ತಾಲೂಕಿನ ತಹಸೀಲ್ದಾರ್ ಆಗಿರ್ತಕ್ಕಂಥ ರಾಜು ಅವರ ವಿರುದ್ಧ ಇವತ್ತು RC ಅವರಿಗೆ ಪ್ರತಿಭಟನೆ ಮೂಲಕ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಉದ್ದೇಶ ಒಂದೇ, ಅಲ್ಲಿರ್ತಕ್ಕಂಥ ಪ್ರೆಸ್ಟೀಜ್ ಗ್ರೂಪ್ ಅವರು ದೊಡ್ಡಬನಹಳ್ಳಿ ಗ್ರಾಮದ ಸರ್ಕಾರಿ ಜಾಗವನ್ನು ಸುಮಾರು 2.5 ಎಕರೆ ಕಬಳಿಕೆ ಮಾಡಿ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಆ ಕನ್ಸ್ಟ್ರಕ್ಷನ್ ನಿಲ್ಲಿಸಬೇಕು. ಆ ಪ್ರೆಸ್ಟೀಜ್ ಗ್ರೂಪ್ ಅವ್ರನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕು ಮತ್ತು ತಹಸೀಲ್ದಾರ್ ಮತ್ತು DC ಅವ್ರ ಮೇಲೆ ಅವ್ರನ್ನ ಡಿಬಾರ್ ಮಾಡಬೇಕು ಮತ್ತು ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಪ್ರತಿಭಟನೆ ಮಾಡಿದ್ದೇವೆ. ಸರ್ಕಾರಿ ಜಾಗವನ್ನು ಉಳಿಸಬೇಕಾಗಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳೇ ಬಲಾಢ್ಯರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಅಧಿಕಾರಿಗಳ ಅವಶ್ಯಕತೆ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಭಾವಿಸಿ ಈ ದಿನ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ನಾವು RC ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೇವೆ. GC ವೆಂಕಟರಮಣಪ್ಪ ಅಂತ ಸಮತಾ ಸೈನಿಕ ದಳದ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಏನು ಈ ದಿನ ಪ್ರೆಸ್ಟೀಜ್ ಗ್ರೂಪ್ನ ಮಾಲೀಕರು ಮತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಬೆಂಗಳೂರಿನ ರಾಜಕಾಲುವೆ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಪ್ರೆಸ್ಟೀಜ್ ಗ್ರೂಪ್ನಿಂದ ರಾಜಕಾಲುವೆ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಪ್ರೆಸ್ಟೀಜ್ ಗ್ರೂಪ್ ಮೇಲೆ ಕ್ರಮಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸಮತಾ ಸೈನಿಕ ದಳದಿಂದ ಬೃಹತ್ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂಭಾಗ ಹೋರಾಟವನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರ ಕಚೇರಿ ನಗರದ ಪೂರ್ವ ತಾಲೂಕಿನಲ್ಲಿ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಾಗೇಶ್ ಚಲ್ಲಾವಳಿ ಅವರು ಫೋನ್ಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ನಾಗೇಶ್ ಅವರೇ, ನಮಸ್ತೆ ಸರ್. ನಮಸ್ತೆ ನಾಗೇಶ್ ಅವರೇ. ಏನು ಪ್ರತಿಷ್ಠಿತ ಪ್ರೆಸ್ಟೇಜ್ ಕಂಪನಿ ಏನಿದೆ ಅದರ ವಿರುದ್ಧನೇ ಈಗ ರಾಜಕಾಲುವೆ ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಏನು ಸಮತಾ ಸೈನಿಕ ದಳ ಏನಿದೆ ಏನು ದೂರನ್ನು ನೀಡಿದೆ, ಆದ್ರೂ ಕೂಡ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತಿಲ್ಲ ಎಂಬ ಆರೋಪವೂ ಕೇಳಿ ಬರ್ತಾ ಇದೆ. ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಸರ್? ಈಗ ನಿಮ್ ಕಂಡಂಗೆನೆ ನಮ್ಮ ಭಾಗದಲ್ಲಿ ಮಳೆ ಬಂದಾಗೆಲ್ಲಾನು ಎಲ್ಲಾ ಮನೆಗಳಿಗೆ ನೀರು ತುಂಬಿ ಎಷ್ಟೋ ಜನಗಳಿಗೆ ಅನಾನುಕೂಲ ಆಗಿ ರೋಡ್ಗಳ ಓಡಾಡಕ್ ಕೂಡ ಆಗಲ್ಲ ಸರ್. ಹಾಗಾಗಿ ಇಲ್ಲಿ ಚಿಕ್ಕಬನಹಳ್ಳಿ ಗ್ರಾಮದಲ್ಲಿ ರಾಜ್ ಕಾಲುವೆನ 2.5 ಎಕರೆ 3 ಎಕರೆ ದೊಡ್ಡ ಕಾಲುವೆ ಸರ್. ದೊಡ್ಡ ಕಾಲುವೆನೆ ಒತ್ತುವರಿ ಮಾಡಿ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸರ್. ಅದ್ರ ವಿರುದ್ಧ ನಾವು
ತಹಶೀಲ್ದಾರ್ ಕಂಪ್ಲೇಂಟ್ ಕೊಡ್ತೀರಿ, ಅವರು ಸಹ ಯಾವುದೇ ರೀತಿ ಕ್ರಮ ತಗೊಳ್ಳಲ್ಲ. DC ಅವ್ರ ಕಂಪ್ಲೇಂಟ್ ಕೊಡ್ತೀರಿ, ಯಾವುದೇ ರೀತಿ ಸಹ ಅದ್ರ ಬಗ್ಗೆ ಕ್ರಮ ತಗೊಳ್ಳಲ್ಲ. ಹಾಗಾಗಿ ಈಗ ಇಡೀ ಬೆಂಗಳೂರಕ್ಕೇನೆ ಮಹದೇವಪುರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗೋದು ಸರ್. ಆದ್ರೂ ಸಹ ನಮ್ಗೆ ಯಾವ್ದೇ ತರ ಅನುಕೂಲಗಳಾಗ್ತಾ ಇಲ್ಲ. ನಾವು ಮಳೆಗಾಲ ಬಂದ್ಬಿಟ್ರೆ ಬದುಕೋದು ನರಕ ತೋರಿಸ್ತಾ ಇದೆ ಸರ್ ನಮ್ಮ ಜೀವನ ಈ ಮಹದೇವಪುರ ಕ್ಷೇತ್ರದಲ್ಲಿ. ಹಂಗಾಗಿ ಈ ಪ್ರೆಸ್ಟೀಜ್ನವರು ಸ್ವಲ್ಪ ಬಲಾಢ್ಯರು ಅಂತ ಹೇಳ್ಬಿಟ್ಟು ಯಾರೇ ಸರ್ಕಾರದವ್ರು ನೋಡಿ ಡಿಸಿಗಳಾಗಿ ತಹಶೀಲ್ದಾರ್ ಆಗ್ಲಿ ಇದ್ರ ಬಗ್ಗೆ ಯಾವ್ದೇ ರೀತಿ ಕ್ರಮ ತಗೊಂಡಿಲ್ಲ. ನಾವು ಬದುಕೋದಾದ್ರೆ ಹೇಗೆ ಸರ್? ಎಸ್ ನಾಗೇಶ್ ಅವರೇ, ಎಷ್ಟು ದಿನದಿಂದ ಹೋರಾಟ ಮಾಡ್ತಿದ್ದೀರಾ ಅಂತ? ಸರ್ ಇದು ಸ್ಟಾರ್ಟ್ ಆಗಿ 1 ವರ್ಷ 2 ವರ್ಷ ಆಯ್ತು ಸರ್. ಅವತ್ತಿಂದಾನು ನಾವು ದೂರುಗಳು ಅರ್ಜಿಗಳು ಎಲ್ಲಾ ಕಡೆನೂ ಕೊಟ್ಕೊಂಡ್ ಬರ್ತಾ ಇದೀವಿ. 1 ವರ್ಷದಿಂದ ಎಲ್ಲಾ ತರನು ನಾವು ಸ್ಟೇ ಕೂಡ ತಗೊಂಡಿದೀವಿ ಸರ್. ಕೋರ್ಟ್ಗೆ ಹೋಗಿದ್ರ ಮೇಲೆ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡು ಬಿಲ್ಡಿಂಗ್ ಕಟ್ತಾ ಇದಾರೆ ಪ್ರಭಾವಿಗಳು. ನಮ್ಗೆ ಇದನ್ನ ದಯವಿಟ್ಟು ರಾಜಕಾಲುವೆನ ಉಳಿಸ್ಕೊಡ್ಬೇಕು, ಜನಗಳಿಗೆ ಇಲ್ಲಿ ತುಂಬಾ ಅನಾನುಕೂಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆನೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಲಾಸ್ಟ್ಗೆ ಇವಾಗ RC ಅವ್ರ ಮುಂದ್ಗಡೆ ಧರಣಿ ಮಾಡಿ ಅವ್ರಿಗೂ ಒಂದು ಮೆಮೊರಿಯಂ ಕೊಟ್ಟಿದ್ದೀವಿ ಸರ್. ಮುಂದೆ ಅವರು ಏನು ಕ್ರಮ ಕೈಗೊಳ್ತಾರೆ ಎಲ್ಲ ನೋಡ್ಬೇಕು ಸರ್. ನಾವು 7 ದಿವಸ ಗಡುವು ಕೊಟ್ಟಿದ್ದೀರಿ. ಆಮೇಲೆ ನಾವು ರಾಜ್ಯದಂತ ಧರಣಿ ಮಾಡ್ತೀರಿ ಸಮತಾ ಸೈನಿಕ ದಳದಿಂದ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಟ್ಟಿದ್ದೀರಿ ಸರ್. ಓಕೆ, ಥ್ಯಾಂಕ್ ಯು ನಾಗೇಶ್, ಆರ್ಮ್ಯಾಕ್ಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. RC ಸಾಹೇಬ್ರೆ ಆರ್ಡರ್ ಮಾಡಿ ಕಳಿಸಿ